ಹಾಗಾದರೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ? ಅದಕ್ಕೆ ಶಾಮಿಯಾನನ? ಎಸ್, ಅದೇ ಪ್ರಶ್ನೆ ನಾನು ಕೇಳಿದ್ದು. ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ರಾಜ ಮರ್ಯಾದೆ ಸಿಗ್ತಾ ಇದೆ ಅನ್ಸುತ್ತೆ. VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಠಾಣೆಗೆ ಶಾಮಿಯಾನ ಹಾಕ್ಸೋಣ ಅಂದ್ರೇನು? ಹಾಗಾದ್ರೆ ನಿನ್ನೆ ಮೊನ್ನೆ ಯಾಕೆ ಹಾಕ್ಸಿಲ್ಲ? ಠಾಣೆಯಲ್ಲಿನ ದೃಶ್ಯ ಕಾಣದ ಹಾಗೆ ಶಾಮಿಯಾನ ಹಾಕಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಶಾಮಿಯಾನ ಹಾಕೋದ್ರಿಂದ ಯಾವ ಸೀಮೆ ಭದ್ರತೆ ಸಿಗುತ್ತೆ? ಅದು ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡಬೇಕಾ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ಮೊದಲನೇದಾಗಿ ಅಲ್ಲಿ ಯಾರೂ ಅಭಿಮಾನಿಗಳಿಲ್ಲ. ಇವತ್ತು ನಿನ್ನೆ ಮೊನ್ನೆ ಎಲ್ಲ ಒಂದು 4-6 ಜನ ಬಂದರು, ಜೈ ಜೈ ಅಂದ್ಬಿಟ್ಟು ಹೋದರು. ಇವತ್ತು ಯಾರೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಭದ್ರತಾ ದೃಷ್ಟಿಯಿಂದ ಶಾಮಿಯಾನ ಅಂತಾರಲ್ಲ, ಏನು ಭದ್ರತೆ ಕೊಡಬೇಕು? ಶಾಮಿಯಾನ ಹಾಕೋದ್ರಿಂದ ಏನು ಭದ್ರತೆ ಸಿಗುತ್ತೆ? ಹೋಗಲಿ, ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂಥದ್ದು ಏನು ಟೆರರಿಸ್ಟ್ಗಳನ್ನ ಕರ್ಕೊಂಬಂದು ಇಟ್ಕೊಂಡಿದ್ದಾರಾ? ಇಲ್ಲ. ಯಾಕೆ ಈ ರೀತಿ? ಹಾಗಾದರೆ ಇವರಿಗೆ ರಾಜಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಅನುಮಾನ ಮೂಡಲ್ವಾ? 100% ಅರವಿಂದ್, ಯಾವ ಕಾರಣಕ್ಕೋಸ್ಕರ ಸ್ಟೇಷನ್ಗೆ ಶಾಮಿಯಾನ ಹಾಕಿ ಭದ್ರತೆಯನ್ನು ಕೊಡ್ತಾರೆ? ಸ್ಟೇಷನ್ ಒಮ್ಮೆ ಗಮನಿಸಿ, 8ರಿಂದ 10 ಅಡಿ ಕಾಂಪೌಂಡ್ ಐತೆ, ಅದ್ರ ಮೇಲೆ ಮತ್ತೆ ಇವರು 2 ಅಡಿ ಹೆಚ್ಚುವರಿಯಾಗಿ ಶಾಮಿಯಾನವನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ಯೋಚನೆಯನ್ನು ಮಾಡಿ ಕಾಂಪೌಂಡ್ನ ಉದ್ದ ಎಷ್ಟಿದೆ, ಅದ್ರ ಮೇಲೆ ಶಾಮಿಯಾನವನ್ನು ಎಷ್ಟು ಹಾಕಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಶಾಮಿಯಾನವನ್ನು ಇಡೀ ಸ್ಟೇಷನ್ ಸುತ್ತಲೂ ಹಾಕಿದ್ದಾರೆ. ಕಾರಣ ಇಷ್ಟೇ, ದರ್ಶನ್ ಮತ್ತು ಪವಿತ್ರ ಗೌಡ ಇವರ್ಯಾರು ಕೂಡ ಮಾಧ್ಯಮಗಳ ಕಣ್ಣಿಗೆ ಕಾಣಿಸ್ಕೊಳ್ಬಾರ್ದು, ಇವರು ಒಳಗೆ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ತಡೆಯುವ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು, ಗೇಟ್ಗೆ ಸಹ ಒಳಗೆಯಿಂದ ಕಟ್ಕೊಳ್ಳೋ ಕೆಲಸವನ್ನು, ಗೇಟ್ ಒಳಭಾಗಕ್ಕೆ ಯಾರನ್ನೂ ಕೂಡ ಬಿಡ್ತಿಲ್ಲ. ಅದು ಕೂಡ ಕಂಪ್ಲೇಂಟ್ ಹಿಡಿದು ಬಂದಂಥವ್ರು, ಯಾರೋ ಪಾಸ್ಪೋರ್ಟ್ ವೆರಿಫಿಕೇಷನ್ ಇದೆ ಅಂತೇಳಿ ಬಂದಂಥವ್ರು ಯಾರನ್ನೂ ಕೂಡ ಬಿಡುವ ಕೆಲಸವನ್ನು ಮಾಡ್ತಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರ ನಡೆ ಏನಿದೆ ಅದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಿದೆ. ಯಾಕೆ ಈ ರೀತಿಯಾದಂತಹ ಆದೇಶವನ್ನು ಮಾಡಿದ್ದಾರೆ? ನಿನ್ನೆ ಮೊನ್ನೆ ಒಂದಷ್ಟು ಜನ ಅಭಿಮಾನಿಗಳು ಅಂತೇಳಿ ಬಂದಿದ್ರು, ಆದರೆ ಇವತ್ತು ಅಭಿಮಾನಿಗಳ ಸಂಖ್ಯೆ ಕೂಡ ಕಡಿಮೆ ಇದೆ. ಆದರೆ ಇವತ್ತು ಅಭಿಮಾನಿಗಳು ಕೂಡ ಎಲ್ಲೂ ಕೂಡ ಕಂಡು ಬರ್ತಿಲ್ಲ. ಆದರೆ ಈಗಿದ್ದಂತಹ ಸಂದರ್ಭದಲ್ಲಿ 144 ಸೆಕ್ಷನನ್ನು ಹೊರಡಿಸಿದ್ದಾರೆ. ಸ್ಟೇಷನ್ನಿಂದ 100 ಮೀಟರ್ ಸುತ್ತ ಇದೀಗ ಶಾಮಿಯಾನವನ್ನು ಹಾಕಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮೊನ್ನೆ ಒಂದು ಸುದ್ದಿ ಪ್ರಕಟವಾಗಿತ್ತು, ಆರೋಪಿಗಳಿಗೆ ಬಿರಿಯಾನಿಯನ್ನು ಹಂಚಿಕೆ ಮಾಡಿದ್ದಾರೆ, ಬಿರಿಯಾನಿಯನ್ನು ತಂದು ಕೊಟ್ಟಿದ್ದಾರೆ ಅಂತೇಳಿ. ಅದಾದ ಬಳಿಕ ಎಲ್ಲೂ ಕೂಡ ಈ ಬಿರಿಯಾನಿಯನ್ನು ತಂದು ಕೊಟ್ಟಿದ್ರು ಅನ್ನೋ ನಿಟ್ಟಿನಲ್ಲಿ ಇಲ್ಲ, ನಾವು ಕೊಟ್ಟಿಲ್ಲ, ಅದನ್ನು ನಾವು ಪೊಲೀಸರಿಗೆ ತರಿಸಿದ್ದು ಅನ್ನೋ ನಿಟ್ಟಿನಲ್ಲಿ ಸಮಜಾಯಿಷಿಯನ್ನು ಕೊಟ್ಕೊಳ್ಳೋ ಕೆಲಸವನ್ನು ಮಾಡಿದ್ರು. ಆದರೆ ಇದೀಗ ರಾಜಾತಿಥ್ಯವನ್ನು ಕೊಡೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರಾ ಅನ್ನೋ ಅನುಮಾನ ನಿಜಕ್ಕೂ ಕಾಡ್ತಿದೆ. ಕಮಿಷನರ್ ಅವರನ್ನು ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಅಂತೇಳಿ ತಡೆದ್ರು ಸಹ ಕಮಿಷನರ್ ಅವರು ನಿಲ್ಲಿಸಲಿಲ್ಲ. ಈಗ ಮತ್ತೆ ಹೆಚ್ಚುವರಿಯಾಗಿ ಒಂದಷ್ಟು ಟೆಂಟ್ಗಳನ್ನು ತರುವ ಕೆಲಸವನ್ನು, ಶಾಮಿಯಾನವನ್ನು ತರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲಿಗೆ ಏನೂ ಕೂಡ ಒಳಗಡೆಯ ಚಿತ್ರಣ ಏನಿದೆ ಅದು ಒಂದು ಸ್ವಲ್ಪವೂ ಕೂಡ ಕಾಣಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ವ್ಯವಸ್ಥೆಯನ್ನು ಪೊಲೀಸರು ಮಾಡ್ಕೊಳ್ತಿದ್ದಾರೆ. ಹೋಗ್ಲಿ, ಆಯಿತು, ಮಾಧ್ಯಮಗಳ ಕಣ್ತಪ್ಪಿಸಿ ಅವ್ರ ಒಳಗೆ ಏನಾದರೂ ಮಾಡ್ಕೊಳ್ಳಿ, ಅಟ್ಲೀಸ್ಟು ಯಾರಾದರೂ ದೂರುದಾರರು ಬಂದ್ರೆ ಅಂಥವ್ರ ಕಂಪ್ಲೇಂಟನ್ನು ತೆಗೆದುಕೊಳ್ಬೇಕಲ್ವಾ? ದೂರುದಾರರಿಗೆ ಇಡೀ 2 ದಿನದಿಂದ ಯಾರೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ದೂರನ್ನು ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಅವ್ರ ಕಷ್ಟ ಅವ್ರಿಗೆ ಇರಲಿ. ಇದೊಂದು ಪ್ರಕರಣವೇ ಇವ್ರಿಗೆ ಹೆಚ್ಚಾಗಿ ಹೋಗಿದೆ. ಈ ಪ್ರಕರಣವನ್ನು ಸಾಲ್ವ್ ಮಾಡಿಕೊಂಡ್ರೆ ಇವ್ರಿಗೆ ಸಾಕಾಗಿದೆ ಅನ್ನೋ ಮಟ್ಟಿಗೆ ವರ್ತನೆ ಕಂಡು ಬರ್ತಿದೆ. ಅರವಿಂದ್, ಬಹಳ ಆಶ್ಚರ್ಯ ಮತ್ತು ನಗು ಬರ್ತಾ ಇದೆ ಪೊಲೀಸರ ಈ ನಡೆ. ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿರೋದನ್ನ ನೋಡೇ ಇಲ್ಲ ಎಲ್ಲೋ.